ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ HSTR ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾ ಇರ್ತಕ್ಕಂಥವ್ರಿಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂದರೆ 2019ರ ಕ್ವಶನ್ ಪೇಪರ್ ಅದು HSTR ಎಕ್ಸಾಮ್ ಬರೀತಕ್ಕಂತಹ ಪ್ರತಿಯೊಬ್ಬರು ಕೂಡ ಅಟೆಂಡ್ ಮಾಡುವಂಥ ಒಂದು ಪ್ರಶ್ನೆ ಪತ್ರಿಕೆ ಪೇಪರ್ 1ರಲ್ಲಿ ಬರುವ ಕ್ವಶನ್ಸನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಸೊ ಇಲ್ಲಿ ಮೊದಲನೇ ಕ್ವಶನ್ ಹೇಳುತ್ತೆ, ರೈತವಾರಿ ಪದ್ಧತಿಯು ಪ್ರಾರಂಭದಲ್ಲಿ ಡ್ಯಾಶ್ ರಾಜ್ಯದಲ್ಲಿ ಪರಿಚಯಿಸಲ್ಪಟ್ಟಿತ್ತು ಮತ್ತು ನಂತರದಲ್ಲಿ ಮಹಾರಾಷ್ಟ್ರ, ಪೂರ್ವ ಪಂಜಾಬ್, ಅಸ್ಸಾಂ ಮತ್ತು ಕೂರ್ಗ್ಗಳಿಗೆ ವಿಸ್ತರಿಸಲ್ಪಟ್ಟಿತು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಪ್ರಾರಂಭದಲ್ಲಿ ರೈತವಾರಿ ಪದ್ಧತಿ ಜಾರಿಯಾಗಿದ್ದು ಪ್ರಾರಂಭ ಯಾವ ಒಂದು ರಾಜ್ಯದಲ್ಲಿ ಅಂತ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ನೀವು ಇದು ರೈತವಾರಿ ಪದ್ಧತಿ ಪ್ರಾರಂಭ ಆಗಿದ್ದು ಮೊದಲನೇದಾಗಿ ತಮಿಳುನಾಡು ರಾಜ್ಯದಲ್ಲಿ, ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ ಆಗತ್ತೆ ಈ ಒಂದು ಪ್ರಶ್ನೆಗೆ. ಇದಾದ ನಂತರದಲ್ಲಿ ಪಕ್ಕದಲ್ಲಿರುವ 4ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಕರ್ನಾಟಕವು ಗರಿಷ್ಠ ಮಳೆಯನ್ನು ಇಲ್ಲಿಂದ ಪಡೆಯುವುದು ಅಂತ ಕೊಟ್ಟಿದ್ದಾರೆ. ಸೊ ಕರ್ನಾಟಕ ಯಾವ ಒಂದು ಜಾಗದಿಂದ ಹೆಚ್ಚಿನ ಮಳೆಯನ್ನ ಪಡೆಯುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಕೊಟ್ಟಂತ ಆಪ್ಷನ್ಗಳನ್ನ ನೀವು ನೋಡ್ತಾ ಹೋದಾಗ ಕರ್ನಾಟಕಕ್ಕೆ ಹೆಚ್ಚು ಮಳೆ ಬರುವಂಥದ್ದು ನೈಋತ್ಯ ಮಾನ್ಸೂನ್ನಿಂದ, ಹಾಗಾಗಿ ಆಪ್ಷನ್ 4ನೇ ಪ್ರಶ್ನೆಗೆ ಉತ್ತರವನ್ನಾಗಿ ಚೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆ, 2ನೇ ಪ್ರಶ್ನೆ ಬಂದ್ಬಿಟ್ಟು ಭೂದಿನವನ್ನು ಪ್ರತಿ ವರ್ಷ ಆಚರಿಸುವ ದಿನಾಂಕ. ಭೂದಿನ ಅಂತೇಳಿ ನಾವು ಪ್ರತಿ ವರ್ಷ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಏಪ್ರಿಲ್ 22ರಂದು ಭೂದಿನವನ್ನು ಆಚರಣೆ ಮಾಡ್ತೀವಿ. ಇದರ ಆಧಾರದ ಮೇಲೆ ನೀವು ಇಲ್ಲಿ 2ನೇ ಆಪ್ಷನ್ ಅನ್ನ ಉತ್ತರವನ್ನಾಗಿ ಹೇಳಬೇಕು 2ನೇ ಪ್ರಶ್ನೆಗೆ. ಹಾಗೇನೆ 5ನೇ ಕ್ವಶನ್ ಬಂದ್ಬಿಟ್ಟು ಹೇಳ್ತಾ ಇದೆ. 5ನೇ ಕ್ವಶನ್ ಏನಪ್ಪಾ ಅಂದ್ರೆ, ಭಾರತದಲ್ಲಿ ಅತ್ಯಂತ ಗಂಡಾಂತರಕ್ಕೊಳಗಾಗಿರುವ ಪಕ್ಷಿಗಳಲ್ಲೊಂದು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅಪಾಯದ ಅಂಚಿನಲ್ಲಿರ್ತಕ್ಕಂಥ ಒಂದು ಪಕ್ಷಿ ಯಾವುದು? ಕೊಟ್ಟಂತ 4 ಆಪ್ಷನ್ಗಳನ್ನ ನೀವು ಒಂದೊಂದಾಗಿ ನೋಡ್ತಾ ಹೋದಾಗ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತಕ್ಕಂಥ ಪಕ್ಷಿ ಅಪಾಯದ ಅಂಚಿನಲ್ಲಿದೆ. ಅಂದ್ರೆ ಅದನ್ನ ನಾವು ಗಂಡಾಂತರಕ್ಕೊಳಗಾಗಿರುವ ಪಕ್ಷಿಗಳಲ್ಲಿ ಒಂದು ಅಂತ ಕರಿತೀವಿ. ಸೊ ನೀವು ಆಪ್ಷನ್ 3 5ನೇ ಪ್ರಶ್ನೆಗೆ ಉತ್ತರವನ್ನಾಗಿ ಹೇಳ್ತೀರಾ. ಮುಂದಿನ ಪ್ರಶ್ನೆ, ಪಕ್ಕದಲ್ಲಿರುವ 6ನೇ ಪ್ರಶ್ನೆಯನ್ನ ಮೊದಲಿಗೆ ನೋಡೋದಾದ್ರೆ, ಭಾರತೀಯ ಸಂವಿಧಾನದ ಯಾವ ಕಲಮು ಭಾರತವನ್ನು ರಾಜ್ಯಗಳ ಒಕ್ಕೂಟವೆಂದು ಘೋಷಿಸಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಆಪ್ಷನ್ 1 ಕಲಮು 1ರ ಪ್ರಕಾರವಾಗಿ ಭಾರತೀಯ ಸಂವಿಧಾನದ ಭಾರತವನ್ನು ರಾಜ್ಯಗಳ ಒಕ್ಕೂಟ ಅಂತೇಳಿ ನಾವು ಘೋಷಣೆ ಮಾಡಿದ್ದೇವೆ. ಅದಕ್ಕೆ ಕಲಂ 1ರ ಪ್ರಕಾರ, ಹಾಗಾಗಿ 6ನೇ ಪ್ರಶ್ನೆಗೆ ನೀವು ಆಪ್ಷನ್ 1 ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಇದರ ಜೊತೆಗೆ ಪಕ್ಕದಲ್ಲಿರುವ 3ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಪಟ್ಟಿ 1 ಮತ್ತೆ ಪಟ್ಟಿ 2ರನ್ನ ಹೊಂದಿಸಿ ಬರಿಬೇಕು. ಪಟ್ಟಿ 1ರಲ್ಲಿ ಶಕ್ತಿಯ ಆಕಾರ ಅಥವಾ ಆ ಒಂದು ಶಕ್ತಿಯ ಮೂಲವನ್ನ ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಆ ಒಂದು ಪ್ರಕ್ರಿಯೆಗಳ ಜೊತೆಗೆ ಮಿತಿಗಳು ಅಂತ ಹೇಳಿದ್ರೆ ಆ ಒಂದು ಶಕ್ತಿಯನ್ನ ಬಳಕೆ ಮಾಡೋದ್ರಿಂದಾಗಿ ಏನು ಅನುಕೂಲ ಅಥವಾ ಅನಾನುಕೂಲ ಆಗತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ. ತೈಲ ಶೆಲ್ ಅಂತಿದೆ, ಸೌರ ಅಂತಿದೆ, ಮಾರುತ ಅಂತಿದೆ, ಇನ್ನೊಂದು ಭೂಗರ್ಭ ಉಷ್ಣ ಅಂತ ಹೇಳ್ಬಿಟ್ಟು ಕರಿತೀವಿ. ಇವುಗಳನ್ನ ನೀವು ಪಕ್ಕದಲ್ಲಿರುವಂತಹ ಪಟ್ಟಿಗೆ ಹೋಲಿಕೆ ಮಾಡ್ತಾ ಹೋದಾಗ ನೀವು ಇದಕ್ಕೆ ಉತ್ತರವನ್ನಾಗಿ ಏನ್ ಹೇಳ್ಬೋದಪ್ಪ ಅಂತ ಹೇಳಿದ್ರೆ, ನೀವು ಆಪ್ಷನ್ 3 ಇದಕ್ಕೆ ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಹೇಗೆ ಅಂತ ನೋಡೋದಾದ್ರೆ, ತೈಲ ಶೆಲ್ ಅಂದ್ರೆ ಅದು ಯಾವುದು ಪೆಟ್ರೋಲಿಯಂ ನಂತಹ ಒಂದು ಇಂಧನ ಅಂತ ಕರಿತೀವಿ. ಹಾಗೆ ಸೌರ ಅಂತಕ್ಕಂಥದ್ದನ್ನ ನಾವೇನಂತ ಹೇಳ್ಬೋದು ಅಂದ್ರೆ ಪರಿಸರಾತ್ಮಕವಾಗಿ ಶಕ್ತಿಯ ಶುದ್ಧ ಆಕಾರವನ್ನ ನಾವು ಸೌರ ಅಂತ ಹೇಳ್ಬೋದು. ಮಾರುತ ಅಂತಕ್ಕಂಥದ್ದನ್ನ ನಾವಿಲ್ಲಿ ಏನಂತ ಹೇಳ್ತೀವಪ್ಪ ಅಂತ ಹೇಳಿದ್ರೆ ಹಾರ್ನೆಸ್ಸಿಂಗ್ ಸಮಸ್ಯೆಯನ್ನ ನಿವಾರಿಸುವಂತ ಒಂದು ಕೆಪಾಸಿಟಿಯನ್ನ ಹೊಂದಿದೆ. ಜೊತೆಗೆ ಭೂಗರ್ಭ ಉಷ್ಣ ಅಥವಾ ಜಿಯೋಥರ್ಮಲ್ ಅಂತಕ್ಕಂಥದ್ದು ಇದು ಒಂದು ನೆಲದ ಕೆಳಗಡೆ ಇರುವಂತಹ ಒಂದು ಶಾಖ. ಹಾಗಾಗಿ ನೀವು ಆಪ್ಷನ್ 3 ಇದಕ್ಕೆ ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಮುಂದಿನ ಕ್ವಶನ್, 1960ರಲ್ಲಿ ಡಾಕ್ಟರ್ ಆರ್ ನಾಗೇಗೌಡರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿದ ಮುಖ್ಯಮಂತ್ರಿ ಯಾರು ಅಂತ ಹೇಳಿ. ಸೊ 1960ರಲ್ಲಿ ನಾಗೇಗೌಡ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯ ರಚನೆ ಆಗತ್ತೆ. ಅಂದ್ರೆ ಅದರ ಅರ್ಥ ಇಲ್ಲಿ ನೀವು 1960ರಲ್ಲಿ ಇದ್ದಂತ ಮುಖ್ಯಮಂತ್ರಿ ಯಾರು ಅನ್ನೋದು ಕ್ವಶನ್. ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಸುಲಭವಾಗಿ ಡಿ ದೇವರಾಜು ಅರಸರವರು ಈ ಒಂದು 1960ರ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿದ್ರು. ಹಾಗಾಗಿ ಆಪ್ಷನ್ 3 ನೀವು ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ಹಾಗೆ 8ನೇ ಕ್ವಶನ್ನು,
ಪ್ರಥಮ ವೇದ ಯಾವುದು? ಯಜುರ್ವೇದ, ಸಾಮವೇದ, ಅಥರ್ವವೇದ ಜೊತೆಗೆ ಋಗ್ವೇದ. ಇವುಗಳಲ್ಲಿ ಮೊದಲಿಗೆ ಬಂದಂತ ವೇದ ಯಾವುದಪ್ಪ ಅಂದ್ರೆ ಅದು ಋಗ್ವೇದ. ಹಾಗಾಗಿ ಆಪ್ಷನ್ 4 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ನೆಕ್ಸ್ಟ್ 9ನೇ ಕ್ವಶನ್, ಪ್ರಾಗೈತಿಹಾಸಿಕ ನೆಲೆಯಾದ ಸಂಗನಕಲ್ಲು ಇಲ್ಲಿ ಇರುವುದು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಪ್ರಾಗತಿಕವಾಗಿ ಐತಿಹಾಸಿಕವಾದಂತ ಒಂದು ನೆಲೆಗೆ ಉದಾಹರಣೆಯಾಗಿರುವಂತಹ ಒಂದು ಸಂಗನಕಲ್ಲು ಅಂತಕ್ಕಂಥ ಪ್ರದೇಶ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ ಅಂತ ಕೊಟ್ಟಿದ್ದಾರೆ. ಅದು ಆಕ್ಚುಯಲ್ ಆಗಿ ಬಳ್ಳಾರಿ ಜಿಲ್ಲೆಯಲ್ಲಿದೆ. ಹಾಗಾಗಿ ನೀವು ಆಪ್ಷನ್ 4 ಉತ್ತರವನ್ನಾಗಿ ಹೇಳಬೇಕಾಗುತ್ತೆ. ಜೊತೆಗೆ 14ನೇ ಪ್ರಶ್ನೆ ಪಕ್ಕದಲ್ಲಿ ಜನರಲ್ ಡಯರ್ನನ್ನು ಲಂಡನ್ನಲ್ಲಿ ಹತ್ಯೆಗೈದವರು ಯಾರು? ಜನರಲ್ ಡಯರ್ ಅವರನ್ನ ಒಂದು ನಮ್ಮ ಭಾರತದ ಒಬ್ಬ ಯುವಕ ಏನ್ ಮಾಡ್ತಾನೆ, ಲಂಡನ್ನಿಗೆ ಹೋಗಿ ಹತ್ಯೆಯನ್ನ ಮಾಡ್ತಾನೆ. ಸೊ ಆ ಒಂದು ಹತ್ಯೆಯನ್ನ ಮಾಡಿದಂತ ಯುವಕ ಯಾರು ಅನ್ನೋದು ಕ್ವಶನ್ನು. ಸೊ ಇದಕ್ಕೆ ನೀವು ಆನ್ಸರು ಉಧಮ್ ಸಿಂಗ್ ಅಂತಕ್ಕಂಥವ್ರು ಏನ್ ಮಾಡ್ತಾರೆ, ಈ ಒಂದು ಕ್ರಿಯೆಯನ್ನು ಮಾಡ್ತಾರೆ. ಅಂದ್ರೆ ಜನರಲ್ ಡಯರ್ನನ್ನ ಲಂಡನ್ ನಲ್ಲಿ ಕೊಂದಿದ್ದು ಉಧಮ್ ಸಿಂಗ್. ಹಾಗಾಗಿ ನೀವು ಏನ್ ಮಾಡ್ಬೇಕಾಗತ್ತೆ, ಇದಕ್ಕೆ ಆಪ್ಷನ್ 2 ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಹಾಗೆ 10ನೇ ಕ್ವಶನ್, 2 ತರೈನ ಕಾಳಗಗಳು ಮಹಮ್ಮದ್ ಗೋರಿ ಮತ್ತು ಡ್ಯಾಶ್ರ ನಡುವೆ ನಡೆಯಿತು ಅಂತ ಕೊಟ್ಟಿದ್ದಾರೆ. ಅಂದ್ರೆ 2 ತರೈನ್ ಅಂತಕ್ಕಂಥ ಒಂದು ಕಾಳಗ, ಆ ಒಂದು ಕಾಳಗ ಮಹಮ್ಮದ್ ಗೋರಿಯ ಜೊತೆಗೆ ಮತ್ತೆ ಇನ್ಯಾರ ಜೊತೆಗೆ ಕಾಳಗ ನಡೀತು? ಅದು ಎಲ್ಲರಿಗೂ ಕೂಡ ಗೊತ್ತಿರುವಂತಹದ್ದು ಮಹಮ್ಮದ್ ಗೋರಿ ಮತ್ತು ಮೀರ್ ಕಾಸಿಂನ ನಡುವೆ ನಡೆಯುತ್ತೆ. ಹಾಗಾಗಿ ಆಪ್ಷನ್ 3 ನೀವು ಉತ್ತರವನ್ನಾಗಿ ಹೇಳ್ತೀರಾ. ಪಕ್ಕದಲ್ಲಿ 15ನೇ ಪ್ರಶ್ನೆ ಇದೆ, ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ದಂಡನಾಯಕ ಯಾರು? ಅಲ್ಲಾವುದ್ದೀನ್ ಖಿಲ್ಜಿಯ ಸಂದರ್ಭದಲ್ಲಿ ಅವನ ಒಂದು ಸೇನೆಯ ದಂಡನಾಯಕ ಯಾರಾಗಿದ್ರಪ್ಪ ಅಂದ್ರೆ ಅವರು ಮಲಿಕ್ ಕಾಫರ್. ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ. ಜೊತೆಗೆ 16ನೇ ಕ್ವಶನ್ ಕೂಡ ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದಿದ್ದು 1945ರಲ್ಲಿ. ಸೊ ದಟ್ ಆಪ್ಷನ್ 4 ನೀವು 16ನೇ ಪ್ರಶ್ನೆಗೆ ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಸೊ ನೆಕ್ಸ್ಟ್ 11ನೇ ಕ್ವಶನ್, ರಜಿಯಾ ಸುಲ್ತಾನ ಯಾರ ಮಗಳು ಅಂತ ಕೊಟ್ಟಿದ್ದಾರೆ. ರಜಿಯಾ ಸುಲ್ತಾನ ಬಂದು ಇಲ್ತುಮಿಶ್ನ ಮಗಳು. ಹಾಗಾಗಿ ಆಪ್ಷನ್ 2 ನೀವು ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ 12ನೇ ಪ್ರಶ್ನೆಯನ್ನ ನಾವು ನೋಡೋದಾದ್ರೆ, ತಾಳಿಕೋಟೆ ಯುದ್ಧ ಯಾರ ನಡುವೆ ನಡೆಯಿತು ಅಂತ ಕೊಟ್ಟಿದ್ದಾರೆ. ತಾಳಿಕೋಟೆ ಯುದ್ಧ ನಡೆದಿದ್ದು ಯಾರ ನಡುವೆಯಪ್ಪ ಅಂತ ಹೇಳಿದ್ರೆ ಅದು ರಾಮರಾಯ ಮತ್ತು ಬಹುಮನಿ ಸುಲ್ತಾನರ ನಡುವೆ ತಾಳಿಕೋಟೆ ಯುದ್ಧ ನಡೆಯುತ್ತೆ. ಹಾಗಾಗಿ ನೀವು ಆಪ್ಷನ್ 1 ನೀವು ಉತ್ತರವನ್ನಾಗಿ ಹೇಳಬೇಕಾಗತ್ತೆ 12ನೇ ಪ್ರಶ್ನೆಗೆ. ಇದಾದ ನಂತರದಲ್ಲಿ 17ನೇ ಪ್ರಶ್ನೆ ಬಂದ್ಬಿಟ್ಟು ಇವುಗಳನ್ನು ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಕೇಪ್ ಮತ್ತೆ ದೇಶ 2 ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋಗೋದಾದ್ರೆ ಮೊದಲನೇದು ನಾರ್ತ್ ಕೇಪ್ ಕೊಟ್ಟಿದ್ದಾರೆ, ಕೇಪ್ ಹಾರ್ನ್ ಕೊಟ್ಟಿದ್ದಾರೆ, ಕೇಪ್ ವೇರ್ಡ್ ಕೊಟ್ಟಿದ್ದಾರೆ, ಮತ್ತೆ ಕೇಪ್ ಯಾರ್ಕ್ ಕೊಟ್ಟಿದ್ದಾರೆ. ನೀವು ಹೋಲಿಕೆ ಮಾಡಿದಾಗ ನಾರ್ತ್ ಕೇಪ್ ಅಂತಕ್ಕಂಥದ್ದು ಸೆನೆಗಲ್ನಲ್ಲಿದೆ. ಹಾಗೇನೆ ಕೇಪ್ ಹಾರ್ನ್ ಅಂತಕ್ಕಂಥದ್ದು ಚಿಲಿ ದೇಶದಲ್ಲಿದೆ. ಕೇಪ್ ವೇರ್ಡ್ ಅಂತಕ್ಕಂಥದ್ದು ಯಾವುದು ಅಂದ್ರೆ ನಾರ್ವೆ ದೇಶದಲ್ಲಿದೆ. ಕೇಪ್ ಯಾರ್ಕ್ ಆಸ್ಟ್ರೇಲಿಯಾ ದೇಶದಲ್ಲಿದೆ. ಇದರ ಆಧಾರದ ಮೇಲೆ 2, 1, 4, 3 ಯಾವ ಆಪ್ಷನ್ ಅಲ್ಲಿ ಇದೆಯೋ ಅದನ್ನ ನೀವು ಹೇಳಬೇಕಾಗಿತ್ತು. ಬಟ್ ಇಲ್ಲಿ ನಿಮಗೆ ಆಪ್ಷನ್ಗಳಲ್ಲಿ ಯಾವುದೂ ಕೂಡ ಕೊಟ್ಟಿಲ್ಲ, ಅದನ್ನ ಬಿಟ್ಟು ಬೇರೆದು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಕ್ವಶನ್ ರಾಂಗ್ ಆಗಿದೆ. ಆನ್ಸರ್ ಏನ್ ಬರಬೇಕು ಅಂದ್ರೆ 2, 1, 4, 3 ಸರಿಯಾದ ಉತ್ತರ. ಹಾಗೆ 13ನೇ ಕ್ವಶನ್ ಬಂದ್ಬಿಟ್ಟು ಕೃಷ್ಣ ದೇವರಾಯನು ಯಾವ ರಾಜ್ಯದ ಮೇಲೆ ವಿಜಯದ ಸ್ಮರಣಾರ್ಥವಾಗಿ ಬಾಲಕೃಷ್ಣ ದೇವಾಲಯವನ್ನು ನಿರ್ಮಿಸಿದನು ಅಂತ ಕ್ವಶನ್. ಸೊ ಇಲ್ಲಿ ಇದಕ್ಕೆ ನೀವು ಉತ್ತರವನ್ನಾಗಿ ಏನ್ ಹೇಳ್ಬೇಕಾಗತ್ತೆ ಅಂತ ಹೇಳಿದ್ರೆ ಅದು ಉದಯಗಿರಿ ಅಂತ ಹೇಳ್ಬೇಕಾಗತ್ತೆ. ಅಂದ್ರೆ ಕೃಷ್ಣ ದೇವರಾಯ ಉದಯಗಿರಿಯ ಮೇಲೆ ವಿಜಯದ ಸ್ಮರಣಾರ್ಥವಾಗಿ ಏನ್ ಮಾಡ್ತಾರೆ ಅವರು ಅಂದ್ರೆ ಅಲ್ಲಿ ಒಂದು ಬಾಲಕೃಷ್ಣ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಸೊ ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ 18ನೇ ಕ್ವಶನ್, ಅಬುಲ್ ಫಜಲ್ ಬರೆದ ಸಾಹಿತ್ಯ ಕೃತಿ ಯಾವುದು? ಅಬುಲ್ ಫಜಲ್ ಅವರು ಏನ್ ಮಾಡ್ತಾರೆ ಅಂದ್ರೆ ಅಕ್ಬರ್ನ ವಿಚಾರವನ್ನ ಇಟ್ಕೊಂಡು ಅಕ್ಬರ್ ನಾಮ ಅಂತಕ್ಕಂಥ ಒಂದು ಕೃತಿಯನ್ನ ಬರೀತಾರೆ. ಸೊ ಹಾಗಾಗಿ ನೀವು ಆಪ್ಷನ್ 2 18ನೇ ಪ್ರಶ್ನೆಗೆ ಉತ್ತರವಾಗಿ ಹೇಳಬೇಕು. ಇನ್ನ 22ನೇ ಪ್ರಶ್ನೆ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಕನಿಷ್ಕನ ರಾಜಧಾನಿ ಯಾವುದಾಗಿತ್ತು ಅನ್ನೋದು ಕ್ವಶನ್. ಕನಿಷ್ಕನ ರಾಜಧಾನಿ ಬಂದ್ಬಿಟ್ಟು ಪುರುಷಪುರ ಅಂತ ಹೇಳಿ ಕರಿತೀವಿ ನಾವು, ಅದು ಕನಿಷ್ಕನ ರಾಜಧಾನಿ ಆಗಿತ್ತು. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ. ಹಾಗೆ 19ನೇ ಕ್ವಶನ್ ಬಂದ್ಬಿಟ್ಟು ದಕ್ಷಿಣ ಅಮೆರಿಕಾದ ಪಶ್ಚಿಮ ತೀರದಲ್ಲಿ ಹರಿಯುವ ಶೀತೋದಕ ಸಾಗರ ಪ್ರವಾಹ ಯಾವುದು ಅನ್ನೋದು ಕ್ವಶನ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಉತ್ತರವನ್ನಾಗಿ ಹೇಳೋದಾದ್ರೆ
ಏನದು ಹಂಬೋಲ್ಟ್ ಪ್ರವಾಹ ಅಂತೇಳಿ ಕರಿತೀವಿ ಅದನ್ನ. ಅದು ದಕ್ಷಿಣ ಅಮೆರಿಕಾದ ಪಶ್ಚಿಮ ತೀರದಲ್ಲಿ ಒಂದು ಹರಿಯುವಂತಹ ಶೀತೋದಕ ಸಾಗರ ಪ್ರವಾಹ ಆಗಿದೆ. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ. ಹಾಗೆ 23ನೇ ಕ್ವಶನ್ನು, ವಿಕ್ರಮಶಿಲಾ ವಿಶ್ವವಿದ್ಯಾಲಯವನ್ನ ಸ್ಥಾಪಿಸಿದವರು ಯಾರು ಅನ್ನೋದು ಕ್ವಶನ್ನು. ಈ ಒಂದು ವಿಕ್ರಮಶಿಲಾ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಧರ್ಮಪಾಲ. ಸೊ ದಟ್ ಆಪ್ಷನ್ 1 ಸರಿಯಾದ ಉತ್ತರ 23ನೇ ಕ್ವಶನ್ಗೆ. ಮುಂದಿನ ಕ್ವಶನ್ನು, ಈ ಕೆಳಗಿನವುಗಳಲ್ಲಿ ಕೃಷ್ಣದೇವರಾಯನು ಸಂಸ್ಕೃತದಲ್ಲಿ ಬರೆದ ಕೃತಿ ಯಾವುದು? ಕೃಷ್ಣದೇವರಾಯ ಅಂತಕ್ಕಂಥ ಒಬ್ಬ ಅರಸ ಏನ್ ಮಾಡಿದ, ಸಂಸ್ಕೃತದಲ್ಲಿ ಒಂದು ಕೃತಿಯನ್ನ ಬರೆದಿದ್ದಾರೆ. ಆ ಬರೆದಂತಹ ಕೃತಿ ಯಾವುದು ಅನ್ನೋದು ಪ್ರಶ್ನೆ. ಅದನ್ನ ನಾವು ಉಷಾ ಪರಿಣಯಂ ಅಂತೇಳಿ ಕರಿತೀವಿ. ಸೊ ಆಪ್ಷನ್ 1 ಸರಿಯಾದ ಉತ್ತರ. ಅದೇ ರೀತಿ 1962ರ ಭಾರತ ಚೀನಾ ಯುದ್ಧದ ಅವಧಿಯಲ್ಲಿ ಭಾರತದ ರಕ್ಷಣಾ ಮಂತ್ರಿಯಾಗಿದ್ದವರು ಯಾರು? ಆಗಿನ ಸಂದರ್ಭದಲ್ಲಿ ಭಾರತದ ರಕ್ಷಣಾ ಮಂತ್ರಿ ಆಗಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಅದು ವಿ.ಕೆ. ಕೃಷ್ಣ ಮೆನನ್ ಅಂತಕ್ಕಂಥವ್ರು ರಕ್ಷಣಾ ಮಂತ್ರಿ ಆಗಿರ್ತಾರೆ. ಸೊ ದಟ್ ಆಪ್ಷನ್ 2 ಸರಿಯಾದ ಉತ್ತರ. ಹಾಗೆ 21ನೇ ಕ್ವಶನ್, ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಯಾವಾಗ ಸಹಿ ಹಾಕಲಾಯಿತು? ಈ ಒಂದು ಗಾಂಧಿ ಇರ್ವಿನ್ ಅಂತಕ್ಕಂಥ ಒಂದು ಒಪ್ಪಂದ ಏನು ಭಾರತದಲ್ಲಿ ನಡೀತೋ ಬ್ರಿಟಿಷರ ಸಂದರ್ಭದಲ್ಲಿ, ಆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ ಯಾವಾಗಪ್ಪ ಅಂತ ಹೇಳಿದ್ರೆ 1931ರಲ್ಲಿ. ಹಾಗಾಗಿ ನೀವು ಆಪ್ಷನ್ 2 21ನೇ ಪ್ರಶ್ನೆಗೆ ಉತ್ತರ ಹೇಳಬೇಕಾಗತ್ತೆ. ಜೊತೆಗೆ ಪಕ್ಕದಲ್ಲಿರುವಂತ 25ನೇ ಪ್ರಶ್ನೆಯನ್ನು ನೋಡಿದ್ರೆ, ಬ್ರಿಟಿಷ್ ಭಾರತದ ರಾಜಧಾನಿಯು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲ್ಪಟ್ಟಾಗ ಭಾರತದ ವೈಸ್ರಾಯ್ ಆಗಿದ್ದವರು ಯಾರು ಅಂತ ಹೇಳಿ ಕೊಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಭಾರತದ ವೈಸ್ರಾಯ್ ಆಗಿರ್ತಕ್ಕಂಥವ್ರು ಲಾರ್ಡ್ ಹಾರ್ಡಿಂಗ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಭಾರತದ ವೈಸ್ರಾಯ್ ಆಗಿರ್ತಾನೆ. ಹಾಗಾಗಿ ನೀವು ಆಪ್ಷನ್ 2 25ನೇ ಪ್ರಶ್ನೆಗೆ ಉತ್ತರವಾಗಿ ಹೇಳಬೇಕಾಗತ್ತೆ. ನೆಕ್ಸ್ಟ್ 26ನೇ ಕ್ವಶನ್ ಬಂದ್ಬಿಟ್ಟು ಏನ್ ಹೇಳ್ತಾ ಇದೆಯಪ್ಪ ಅಂದ್ರೆ, ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ದುರ್ಗಾಪುರ್, ಭಿಲಾಯ್ ಮತ್ತು ರೂರ್ಕೆಲಾ ಸ್ಥಾವರಗಳು ಸ್ಥಾಪನೆಯಾದವು? ಈ ಒಂದು ಸ್ಥಾವರಗಳನ್ನ ಸ್ಥಾಪನೆ ಮಾಡಿರುವಂತ ಪಂಚವಾರ್ಷಿಕ ಯೋಜನೆ ಯಾವುದು ಅಂತ ಕೊಟ್ಟಿದ್ದಾರೆ ಅವರು. ಸೊ ಇವಿಷ್ಟು ಸ್ಥಾವರಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ ಅಂತೇಳಿ ನೀವು ಹೇಳಬೇಕಾಗತ್ತೆ. ಜೊತೆಗೆ 30ನೇ ಕ್ವಶನ್, ಇಲ್ಲಿಯವರೆಗೂ ಭಾರತದಲ್ಲಿ ಎಷ್ಟು ಬಾರಿ ಹಣಕಾಸಿನ ತುರ್ತು ಪರಿಸ್ಥಿತಿಗಳನ್ನು ಘೋಷಿಸಲಾಗಿದೆ? ಇಲ್ಲಿಯವರೆಗೂ ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತೇಳಿ ಯಾವ ಸಂದರ್ಭದಲ್ಲೂ ಕೂಡ ಘೋಷಣೆ ಆಗಿಲ್ಲ ಭಾರತದಲ್ಲಿ. ಸೊ ಹಾಗಾಗಿ ಇದನ್ನು ನಾವು ಎಂದೂ ಇಲ್ಲ ಅಂತೇಳಿ ಆಪ್ಷನ್ 4 ಉತ್ತರವನ್ನಾಗಿ ನಾವು ಹೇಳಬೇಕಾಗತ್ತೆ. 27ನೇ ಕ್ವಶನ್ನು, ಕ್ಯಾಂಪ್ಕೋ ಎಂಬುದು ಇದರ ತಯಾರಿಕೆಯಲ್ಲಿ ಸಹಕಾರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಇದನ್ನ ಬಳಕೆ ಮಾಡಿಕೊಂಡು ಬೆಳೆಯುವಂತ ಬೆಳೆಗಳ ಆಧಾರದ ಮೇಲೆ ಈ ಒಂದು ಕ್ಯಾಂಪ್ಕೋವನ್ನ ತೆಂಗು, ಅಡಿಕೆ, ಹೊಗೆ ಸೊಪ್ಪುಗಳಿಗೆ ಹಾಕಿ ತಯಾರು ಮಾಡ್ತಾರೆ. ಅಂದ್ರೆ ಇದರ ಆಧಾರದ ಮೇಲೆ ನೀವೇನ್ ಹೇಳ್ಬೋದಪ್ಪ ಅಂತ ಹೇಳಿದ್ರೆ, ಮೇಲಿನ ಎಲ್ಲವುಗಳನ್ನು ಕೂಡ ಬಳಕೆ ಮಾಡಿಕೊಂಡು ಏನ್ ಮಾಡ್ತಾರೆ, ಕ್ಯಾಂಪ್ಕೋವನ್ನ ತಯಾರಿಕೆ ಮಾಡ್ತಾರೆ. ಸೊ ದಟ್ 4ನೇ ಆಪ್ಷನ್ ಅನ್ನ ನೀವು 27ನೇ ಪ್ರಶ್ನೆಗೆ ಉತ್ತರವನ್ನಾಗಿ ಹೇಳ್ತೀರಾ. ಪಕ್ಕದಲ್ಲಿರುವ 31ನೇ ಕ್ವಶನ್ ಹೇಳುತ್ತೆ ಏನಪ್ಪಾ ಅಂತ ಹೇಳಿದ್ರೆ, ಈ ಕೆಳಕಂಡ ಯಾವ ವಲಯದಲ್ಲಿ ಭಾರತೀಯ ಆರ್ಥಿಕತೆಯನ್ನು ಸುಧಾರಿಸಲು ಕೇಳ್ಕರ್ ಸಮಿತಿಯು ರಚನೆಯಾಯಿತು ಅಂತ ಹೇಳಿ. ಇದು ಈ ಒಂದು ಸಮಿತಿ ರಚನೆಯಾಗಿರೋದು ತೆರಿಗೆ ವಲಯದಿಂದ, ಅಂದ್ರೆ ತೆರಿಗೆ ವಲಯವನ್ನ ಸುಧಾರಣೆ ಮಾಡುವ ಉದ್ದೇಶದಿಂದಾಗಿ ಇದು ಏನಾಗತ್ತೆ, ಈ ಒಂದು ಸಮಿತಿಯ ರಚನೆ ಆಗತ್ತೆ. ಸೊ ಹಾಗಾಗಿ ನೀವು 31ನೇ ಪ್ರಶ್ನೆಗೆ ಆಪ್ಷನ್ 3 ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಹಾಗೆ 28th ಕ್ವಶನ್, ವಿದ್ಯುತ್ನ ಏಕಮಾನ ಅಂತ ಕೊಟ್ಟಿದ್ದಾರೆ. ಕೆಳಗೆ ಕೊಟ್ಟಂತ ಆಪ್ಷನ್ಗಳನ್ನ ಆಧಾರವಾಗಿಟ್ಟುಕೊಂಡು ನೀವು ಹೇಳೋದಾದ್ರೆ ಇಲ್ಲಿ ವಿದ್ಯುತ್ ಸಾಮರ್ಥ್ಯದ ಏಕಮಾನ ಅಂತ ಕೊಡಬೇಕಿತ್ತು ಅವರು. ವಿದ್ಯುತ್ ಸಾಮರ್ಥ್ಯದ ಏಕಮಾನವನ್ನ ನಾವು ವ್ಯಾಟ್ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ 4 ಉತ್ತರವನ್ನಾಗಿ ಹೇಳಬೇಕು 28ನೇ ಪ್ರಶ್ನೆಗೆ. ಪಕ್ಕದಲ್ಲಿರುವ 32ನೇ ಕ್ವಶನ್, 14ನೇ ಹಣಕಾಸು ಆಯೋಗದ ಅವಧಿ. ಸೊ 14ನೇ ಹಣಕಾಸು ಆಯೋಗ ಯಾವಾಗ ಆಯಿತು ಅಂತ ಕ್ವಶನ್. 14ನೇ ಹಣಕಾಸು ಆಯೋಗ ನೀವು ಲೆಕ್ಕಾಚಾರ ಮಾಡಿದಾಗ 2015ರಿಂದ 2020ರಲ್ಲಿ ಆದಂತ ಒಂದು ಆಯೋಗ, ಅದು 14ನೇ ಹಣಕಾಸು ಆಯೋಗ ಆಗಿದೆ. ಹಾಗಾಗಿ ನೀವು ಆಪ್ಷನ್ 4 32ನೇ ಪ್ರಶ್ನೆಗೆ ಉತ್ತರವಾಗಿ ಹೇಳಬೇಕಾಗತ್ತೆ. ನಂತರದಲ್ಲಿ 29ನೇ ಪ್ರಶ್ನೆ ಬಂದು, ಈ ಕೆಳಗಿನ ಯಾವ ದೇಶವು ಒಪೆಕ್ ದ ಸದಸ್ಯನಾಗಿಲ್ಲ ಅಂತ ಹೇಳಿ ಕ್ವಶನ್.
ಒಪೆಕ್ ದ ಸದಸ್ಯ ಆಗದೇ ಇರುವಂತ ದೇಶ ಇವುಗಳಲ್ಲಿ ಯಾವ್ದಪ್ಪ ಅಂದ್ರೆ ಅದು ಬ್ರೆಜಿಲ್ ಬಿಟ್ಟು ಉಳಿದಂತ ದೇಶಗಳು ಒಪೆಕ್ ನ ಸದಸ್ಯರಾಗಿದ್ದಾವೆ. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ 29ಕ್ಕೆ. ಪಕ್ಕದಲ್ಲಿರುವ 33ನೇ ಕ್ವಶನ್, CAPART ಇದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಇದು ಆಕ್ಚುಯಲ್ ಆಗಿ ಸಂಬಂಧಿಸಿರ್ತಕ್ಕಂಥದ್ದು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಒಂದು ಕಾನ್ಸೆಪ್ಟ್. ಹಾಗಾಗಿ ಆಪ್ಷನ್ 4 33ನೇ ಪ್ರಶ್ನೆಗೆ ಉತ್ತರವಾಗಿ ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ 34, ಚುನಾವಣಾ ಸುಧಾರಣೆಗಳಿಗೆ ಈ ಕೆಳಗಿನ ಯಾವ ಸಮಿತಿಗಳು ಸಂಬಂಧಿಸಿವೆ ಅಂತಿದೆ. ಚುನಾವಣಾ ಸುಧಾರಣೆಗಳಿಗೆ ಸಂಬಂಧಪಟ್ಟಂತಹ ಸಮಿತಿಗಳಿಗೆ ಅನುಗುಣವಾಗಿ ಇಲ್ಲಿ 2 ಕೊಟ್ಟಿದ್ದಾರೆ, ಗೋಸ್ವಾಮಿ ಸಮಿತಿ ಮತ್ತು ಇಂದ್ರಜಿತ್ ಗುಪ್ತಾ ಸಮಿತಿ ಅಂತ. ಸೊ ಈ ಒಂದು 2 ಸಮಿತಿಗಳು ಕೂಡ ಚುನಾವಣೆಗೆ ಸಂಬಂಧಪಟ್ಟಂತದ್ರ ಆಧಾರದ ಮೇಲೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾಗಿದೆ, ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಇಲ್ಲಿ ಏನ್ ಹೇಳ್ಬೋದಪ್ಪ ಅಂತ ಹೇಳಿದ್ರೆ, ಈ 2 ಕೂಡ ಅಂದ್ರೆ ಗೋಸ್ವಾಮಿ ಸಮಿತಿ ಮತ್ತು ಇಂದ್ರಜಿತ್ ಗುಪ್ತಾ ಸಮಿತಿ 2 ಕೂಡ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಚುನಾವಣೆಯನ್ನ ಚೆನ್ನಾಗಿ ನಡೆಸಲಿಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ತಿಳಿಸ್ತಕ್ಕಂತಹ ಸಮಿತಿಗಳಾಗಿರೋದ್ರಿಂದ ನಾವು ಎ ಮತ್ತು ಬಿ ಗಳೆರಡೂ ಅಂತೇಳಿ ಹೇಳಬೇಕಾಗತ್ತೆ. ಅದರ ಆಧಾರದ ಮೇಲೆ ನೀವು ಆಪ್ಷನ್ 3 ಉತ್ತರವನ್ನಾಗಿ ಹೇಳ್ತೀರಾ. ಹಾಗೆ 37ನೇ ಕ್ವಶನ್, ಪಟ್ಟಿ 1 ಮತ್ತು ಪಟ್ಟಿ 2ಕ್ಕೆ ಸಂಬಂಧಪಟ್ಟ ಹಾಗೆ 1ರಲ್ಲಿ ಉತ್ಸವಗಳು ಅಥವಾ ಘಟನೆಗಳನ್ನ ಕೊಟ್ಟಿದ್ದಾರೆ, 2ರಲ್ಲಿ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವನ್ನು ಕೊಟ್ಟಿದ್ದಾರೆ. ಅಂದ್ರೆ ಯಾವ ಉತ್ಸವಗಳು ಯಾವ ರಾಜ್ಯದಲ್ಲಿ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೆಯುತ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿದ್ದಾರೆ. ಜಲ್ ಮಹೋತ್ಸವ್, ಹಾರ್ನ್ಬಿಲ್, ಕಂಬಳ ಮತ್ತು ನ್ಯೂವ್ಯಾಕ್ಯೂ ಅಂತ ಹೇಳಿ ಈ ತರದ ಒಂದು ಉತ್ಸವಗಳು ಯಾವ್ಯಾವ ರಾಜ್ಯದಲ್ಲಿ ನಡೀತವೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಉತ್ತರವನ್ನ ಹೇಳೋದಾದ್ರೆ ಇಲ್ಲಿ ಆಪ್ಷನ್ 2 ಹೇಳಬೇಕಾಗತ್ತೆ. ಯಾಕಂದ್ರೆ ಜಲ ಮಹೋತ್ಸವ ನಡೆಯೋದು ಮಧ್ಯಪ್ರದೇಶದಲ್ಲಿ, ಹಾರ್ನ್ಬಿಲ್ ನಡೆಯೋದು ನಾಗಾಲ್ಯಾಂಡ್ ನಲ್ಲಿ, ಕಂಬಳ ಕರ್ನಾಟಕದಲ್ಲಿ, ಹಾಗೆ ನುವ್ಯಾಕ್ಯ ನಡೀತಕ್ಕಂಥದ್ದು ಒರಿಸ್ಸಾದಲ್ಲಿ. ಹಾಗಾಗಿ ಆಪ್ಷನ್ 2 ನೀವು ಉತ್ತರವನ್ನಾಗಿ ಹೇಳಬೇಕು ಈ ಪ್ರಶ್ನೆಗೆ. ನೆಕ್ಸ್ಟ್ 35ನೇ ಕ್ವಶನ್, ಭಾರತೀಯ ರಿಸರ್ವ್ ಬ್ಯಾಂಕ್ ನಿಂದ ರಚಿಸಲ್ಪಟ್ಟ YH ಮಳೆಗಮ್ ಸಮಿತಿಯು ಈ ಕೆಳಗಿನ ಯಾವುದರೊಂದಿಗೆ ಸಂಬಂಧಿಸಿದೆ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಕೆಳಗೆ ಕೊಟ್ಟಂತ ಆಪ್ಷನ್ಗಳನ್ನ ಒಂದೊಂದಾಗಿ ನೋಡ್ತಾ ಹೋದಾಗ ಈ ಒಂದು ಸಮಿತಿ ಯಾವುದಕ್ಕೆ ಸಹಕಾರಿಯಾಗುತ್ತೆ ಅಂತ ನೋಡೋದಾದ್ರೆ, ಇದು ಕೆಟ್ಟ ಸಾಲಗಳು, ವಂಚನೆಗಳು ಹಾಗೂ ಈ ಒಂದು ವಂಚನೆಯ ಕಾರಣಗಳ ನಿರ್ವಹಣೆಯನ್ನ ಮಾಡ್ಲಿಕ್ಕೋಸ್ಕರನೇ ಇದು ಬ್ಯಾಂಕ್ಗಳಲ್ಲಿ ರಚನೆಯಾದಂತ ಒಂದು ಸಮಿತಿ ಆಗಿದೆ. ಅಂದ್ರೆ ಕೆಟ್ಟ ಸಾಲಗಳು, ವಂಚನೆಯ ಕಾರಣಗಳ ನಿರ್ವಹಣೆ ಮಾಡ್ತಕ್ಕಂಥದ್ದು ಈ ಸಮಿತಿಯ ಕೆಲಸ. ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ. ಹಾಗೆ ಮುಂದಿನ ಪ್ರಶ್ನೆ 38ನೇ ಕ್ವಶನ್, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪಟ್ಟಿ 1 ಮತ್ತೆ ಪಟ್ಟಿ 2 ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಯಾವ ಒಂದು ಸಮಾಜವನ್ನ ಸ್ಥಾಪನೆ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥದ್ದು GK ಗೋಖಲೆ ಹಾಗೆ ಹೆನ್ರಿ ಡೆರುಜಿಯೋ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಆತ್ಮರಾಮ್ ಪಾಂಡುರಂಗ ಕೊಟ್ಟಿದ್ದಾರೆ. ಜೊತೆಗೆ ರಾಜಾರಾಮ್ ಮೋಹನ್ ರಾಯ್ ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ಕೊಟ್ಟಂತಹ ಆಪ್ಷನ್ಗಳನ್ನ ನೀವು ನೋಡ್ತಾ ಹೋದಾಗ GK ಗೋಖಲೆ ಅವರು ಸ್ಥಾಪನೆ ಮಾಡಿರೋದು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ, ಹಾಗೇನೆ ಹೆನ್ರಿಕ್ ಡೆರುಜಿಯೋ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಶೈಕ್ಷಣಿಕ ಸಂಘ, ಹಾಗೇನೆ ಆತ್ಮರಾಮ್ ಪಾಂಡುರಂಗ ಅವರು ಸ್ಥಾಪನೆ ಮಾಡಿರುವಂತಹದ್ದು ಪ್ರಾರ್ಥನಾ ಸಮಾಜ, ಹಾಗೇನೆ ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಆತ್ಮೀಯ ಸಭಾ. ಹಾಗಾಗಿ ನೀವು ಇಲ್ಲಿ ನಿಮಗೆ ಕೆಳಗಡೆ ನೋಡ್ತಾ ಹೋದಾಗ ಆಪ್ಷನ್ 2 ಕೊಟ್ಟಿದ್ದಾರೆ ಆ ಒಂದು ಆನ್ಸರ್ನ. ಸೋ ದಟ್ ಆಪ್ಷನ್ 2 ನೀವು ಉತ್ತರವನ್ನಾಗಿ ಹೇಳಬೇಕಾಗತ್ತೆ ಈ ಕ್ವಶನ್ಗೆ. ಹಾಗೆ ಪಕ್ಕದಲ್ಲಿರುವಂತ ಕ್ವಶನ್, ಭಾರತವು ಸೇರಿದಂತೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ G77 ಎಂಬುದು ಬೃಹತ್ ಅಂತರ್ ಸರ್ಕಾರಗಳ ಸಂಘಟನೆಯಾಗಿದೆ. ಈ ಕೆಳಗಿನ ಯಾವ ದೇಶವು G77 ಅಧ್ಯಕ್ಷತೆಯನ್ನು ತೆಗೆದುಕೊಂಡಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ನೀವು ಸುಲಭವಾಗಿ ಹೇಳ್ಬೋದು. ಯಾವುದಪ್ಪ ಅಂತ ಹೇಳಿದ್ರೆ ಅದು ಈಜಿಪ್ಟ್. G77 ಈ ಒಂದು ಸಮಿತಿಯ ಅಧ್ಯಕ್ಷತೆಯನ್ನ ಈಜಿಪ್ಟ್ ದೇಶ ವಹಿಸಿದೆ. ಹಾಗಾಗಿ ನೀವು ಆಪ್ಷನ್ 2 36ನೇ ಕ್ವಶನ್ಗೆ ಆನ್ಸರ್ ಅಂತ ಹೇಳಿ ಹೇಳಬೇಕಾಗತ್ತೆ. ನೆಕ್ಸ್ಟ್ 39ನೇ ಕ್ವಶನ್, 2019 ಏಷ್ಯಾ ಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಇತ್ತೀಚೆಗೆ ಜಯ ಗಳಿಸಿದ ದೇಶ ಯಾವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ನೀವು
ಯಾವುದಪ್ಪ ಅದು ದೇಶ ಅಂತ ಹೇಳಿದ್ರೆ ಫುಟ್ಬಾಲ್ನಲ್ಲಿ ಜಯ ಗಳಿಸಿರುವಂತದ್ದು ಕತಾರ್. ಹಾಗಾಗಿ ನೀವು ಕತಾರ್ ಅಂತೇಳಿ ಆನ್ಸರ್ನ ಬರೀಬೇಕಾಗತ್ತೆ. ನೀವು ಈ ವರ್ಷ ಎಕ್ಸಾಮ್ ಬರೀತಾ ಇರೋದ್ರಿಂದಾಗಿ ಈ ವರ್ಷದ ಫುಟ್ಬಾಲ್ ಪಂದ್ಯಾವಳಿಯನ್ನ ಎಲ್ಲಿ ನಡೆದ್ರೆ ಜೊತೆಗೆ ಆ ಒಂದು ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಗೆದ್ದಂಥವ್ರು ಯಾರು ಅನ್ನೋದು ಕೇಳಬಹುದು. ಓಕೆನಾ? ಇದಾದ ನಂತರದಲ್ಲಿ ಸೊ ಈ 39ನೇ ಕ್ವಶನ್ಗೆ ಆಪ್ಷನ್ 2 ಕತಾರ್ ಅಂತಕ್ಕಂಥ ಆಪ್ಷನ್ ಅನ್ನ ಆನ್ಸರ್ ಆಗಿ ಹೇಳ್ತೀರಾ. ಹಾಗೆಯೇ 43ನೇ ಕ್ವಶನ್ ಬಂದ್ಬಿಟ್ಟು ಪದ್ಮಶ್ರೀಯ ಗೌರವಕ್ಕೆ ಪಾತ್ರರಾದ ಪ್ರಥಮ ಭಾರತೀಯ ಮಂಗಳಮುಖಿ ಯಾರು ಅಂತೇಳಿ ಕೊಟ್ಟಿದ್ದಾರೆ. ಅದು ನರ್ತಕಿ ನಟರಾಜ್ ಅಂತಕ್ಕಂಥದ್ದು. ಸೊ ನರ್ತಕಿ ನಟರಾಜ್ ಅವರು ಈ ಒಂದು ಪದ್ಮಶ್ರೀ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ 43ನೇ ಪ್ರಶ್ನೆಗೆ. ನೆಕ್ಸ್ಟ್ 40ರಲ್ಲಿ ಬರುವಂತ ಕ್ವಶನ್, ಬೆಂಗಳೂರಿನ ಯಲಹಂಕದ ವಾಯುದಳ ತಾಣದಲ್ಲಿ ನಡೆಯಲಿರುವ ಏರೋ ಇಂಡಿಯಾದ 12ನೇ ಆವೃತ್ತಿಯ ಪ್ರದರ್ಶನದ ಆಶಯವೇನು ಅಂತ ಕೊಟ್ಟಿದ್ದಾರೆ. ಸೊ ಆ ಒಂದು ಸಂದರ್ಭದಲ್ಲಿ 12ನೇ ಆವೃತ್ತಿಯ ಒಂದು ಪ್ರದರ್ಶನ ನಡೀತದೆ ವಾಯುದಳ ತಾಣದಲ್ಲಿ. ಆ ಏರೋ ಇಂಡಿಯಾದ ಪ್ರದರ್ಶನದ ಒಂದು ಆಶಯ ಏನು ಅಂತ ಕೇಳಿದ್ದಾರೆ. ಏನಪ್ಪಾ ಅದು ಆಶಯ ಅಂತ ಹೇಳಿದ್ರೆ ಬಿಲಿಯನ್ ಅವಕಾಶಗಳಿಗೆ ರನ್ವೇ ಅಂತಕ್ಕಂಥ ಒಂದು ಆಶಯವನ್ನ ಇಟ್ಕೊಂಡು ಆ ಒಂದು ಏರೋ ಇಂಡಿಯಾದ ಪ್ರದರ್ಶನ ನಡೀತು. ಸೊ ಇದನ್ನು ನಾವು ಆಪ್ಷನ್ 1 40ನೇ ಪ್ರಶ್ನೆಗೆ ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಇದಾದ ನಂತರದಲ್ಲಿ 44ನೇ ಪ್ರಶ್ನೆ ಏನ್ ಹೇಳ್ತಾ ಇದೆಯಪ್ಪ? 44ನೇ ಪ್ರಶ್ನೆ, ಪಾಕಿಸ್ತಾನದ ಪ್ರಥಮ ಹಿಂದೂ ಮಹಿಳಾ ನ್ಯಾಯಾಧೀಶರು ಯಾರು? ಸೊ ಪಾಕಿಸ್ತಾನದ ಮೊದಲ ಹಿಂದೂ ಮಹಿಳಾ ನ್ಯಾಯಾಧೀಶರು ಯಾರಪ್ಪ ಅಂದ್ರೆ ಅವರು ಸುಮನ್ ಕುಮಾರಿ ಅಂತವರು. ಸೊ ಈ ಒಂದು ಸುಮನ್ ಕುಮಾರಿ ಅವರು ಪಾಕಿಸ್ತಾನದಲ್ಲಿ ಪ್ರಥಮವಾಗಿ ಹಿಂದೂ ಮಹಿಳೆಯೊಬ್ರು ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಸೊ ಹಾಗಾಗಿ ಸುಮನ್ ಕುಮಾರಿ ಆಪ್ಷನ್ 3 44ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಹಾಗೆ ಮುಂದುವರಿದು 41ನೇ ಕ್ವಶನ್, ಇತ್ತೀಚೆಗೆ ಆಯವ್ಯಯದ ಪದ್ಧತಿಗಳ ಮೇಲೆ ಒಂದು ಸಮೀಕ್ಷೆಯನ್ನು ಪಾರದರ್ಶಕತೆ ಇಂಟರ್ನ್ಯಾಷನಲ್ ಅಂದ್ರೆ ಅಂತಾರಾಷ್ಟ್ರೀಯ ಕೈಗೊಂಡಿದ್ದು, ಅದರಲ್ಲಿ ಭಾರತದ ಯಾವ ರಾಜ್ಯವು ಅಗ್ರಸ್ಥಾನವನ್ನು ಗಳಿಸಿತು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಅಂತಾರಾಷ್ಟ್ರೀಯ ಪಾರದರ್ಶಕತೆಯನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅನ್ನುವಂಥ ಒಂದು ಸಮೀಕ್ಷೆಯನ್ನು ಕೈಗೊಂಡಾಗ ಆ ಒಂದು ಸಮೀಕ್ಷೆಯಲ್ಲಿ ಇರುವಂತಹ ರಾಜ್ಯ ಯಾವುದು ಅನ್ನೋದು ಕ್ವಶನ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರವಾಗಿ ಕೆಳಗಡೆ ಇರುವಂತಹ ಆಪ್ಷನ್ಗಳಲ್ಲಿ ಆಂಧ್ರ ಪ್ರದೇಶ ಆ ಒಂದು ಅಗ್ರಸ್ಥಾನವನ್ನು ಹೊಂದಿರೋದು. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ. ಅದೇ ರೀತಿಯಲ್ಲಿ 2019ರ ಆಸ್ಟ್ರೇಲಿಯಾದ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ನಲ್ಲಿ ಗೆದ್ದವರು ಯಾರು ಅನ್ನೋದು ಕ್ವಶನ್ನು. ಇದಕ್ಕೆ ನೀವು 45ಕ್ಕೆ ಆನ್ಸರ್ ಏನು ಹೇಳ್ಬೋದು ಅಂದರೆ ನೋವಾಕ್ ಜೊಕೋವಿಕ್ ಅಂತ ಹೇಳಿ ಆಪ್ಷನ್ 3ರಲ್ಲಿ ಇರ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾರೆ, ಪುರುಷರ ಸಿಂಗಲ್ಸ್ನಲ್ಲಿ ಏನು ಮಾಡ್ತಾರೆ, ಓಪನ್ ಟೆನಿಸ್ ಪಂದ್ಯಾವಳಿಯನ್ನು ಗೆಲ್ತಾರೆ. ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ. ಹಾಗೆ 42ನೇ ಕ್ವಶನ್ನು, ಭಾರತೀಯ ಫ್ಲಾಗ್ಶಿಪ್ ಹೈಡ್ರೋಕಾರ್ಬನ್ ಸಮಾವೇಶ ಅಂದರೆ ಪೆಟ್ರೋಟೆಕ್ 2019ರಲ್ಲಿ ಅಂದರೆ ಇತ್ತೀಚೆಗೆ ಯಾವ ಸ್ಥಳದಲ್ಲಿ ಜರುಗಿತು ಅಂತೇಳಿ 2019ರಲ್ಲಿ ಕೇಳಿರುವಂತಹ ಒಂದು ಕ್ವಶನ್ ಕರೆಂಟ್ ಇವೆಂಟಿಗೆ ಸಂಬಂಧಪಟ್ಟ ಹಾಗೆ. ಸೊ ಆ ಒಂದು 2019ರಲ್ಲಿ ಆ ಒಂದು ಫ್ಲಾಗ್ಶಿಪ್ ಹೈಡ್ರೋಕಾರ್ಬನ್ ಸಮಾವೇಶ ಭಾರತೀಯ ಆ ಒಂದು ಸಮಾವೇಶ ಎಲ್ಲಿ ನಡೀತಪ್ಪ ಅಂತ ಹೇಳಿದ್ರೆ ನೀವು ಅದಕ್ಕೆ ನವದೆಹಲಿ ಅಂತೇಳಿ ಆನ್ಸರ್ನ ಹೇಳಬೇಕಾಗತ್ತೆ. ಆಪ್ಷನ್ 3 ಸರಿಯಾದ ಉತ್ತರ. ಹಾಗೆ 46ನೇ ಕ್ವಶನ್ ಪಕ್ಕದಲ್ಲಿ ಇರ್ತಕ್ಕಂಥದ್ದು IRCTC ಇದು ಇತ್ತೀಚೆಗೆ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಸ್ವಚ್ಛತಾ ಸಮೀಕ್ಷೆಯನ್ನ ಕೈಗೊಂಡಿದ್ದು, ಈ ಸಮೀಕ್ಷೆಯಲ್ಲಿ ಕೆಳಗಿನ ಯಾವ ರೈಲ್ವೆ ವಲಯವು ಪ್ರಥಮ ಸ್ಥಾನವನ್ನ ತನ್ನದಾಗಿಸಿಕೊಂಡಿದೆ? ಅಂದ್ರೆ ಸ್ವಚ್ಛತಾ ಸಮೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿರುವುದು ಅಂದ್ರೆ ಹೆಚ್ಚಿನ ಒಂದು ಸ್ವಚ್ಛತೆಯನ್ನು ಹೊಂದಿರುವ ರೈಲ್ವೆ ನಿಲ್ದಾಣ ಯಾವುದು ಅನ್ನೋದನ್ನ ಇಲ್ಲಿ ಕೇಳಿದರೆ ಅದಕ್ಕೆ ಸಂಬಂಧಪಟ್ಟಿದ್ದು ಆ ಒಂದು ಸಮೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರ್ತಕ್ಕಂಥದ್ದು ನೈಋತ್ಯ ರೈಲ್ವೆ. ಹಾಗಾಗಿ ಆಪ್ಷನ್ 4 ಈ ಒಂದು ಪ್ರಶ್ನೆಗೆ ಉತ್ತರವನ್ನಾಗಿ ಹೇಳ್ತೀರಾ. ನೆಕ್ಸ್ಟ್ 47th ಕ್ವಶನ್, ವಿಶ್ವ ಪರಂಪರೆ ಕೇಂದ್ರವನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ಸ್ಥಾಪಿಸಲು ಪ್ರಸ್ತಾವಿಸಲಾಗಿದೆ ಅಂತ ಹೇಳಿ. ಸೊ ಆ ಒಂದು ಸಂದರ್ಭದಲ್ಲಿ 2019ರಲ್ಲಿ ವಿಶ್ವ ಪರಂಪರೆ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನು ಇಡಲಾಗಿತ್ತು. ಎಲ್ಲಿ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೋಲ್ಕತ್ತಾದಲ್ಲಿ ವಿಶ್ವ ಪರಂಪರೆ ಕೇಂದ್ರವನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಆಯ್ಕೆ ಮಾಡಲಾಗಿತ್ತು. ಹಾಗಾಗಿ ಆಪ್ಷನ್ 3 ನೀವು 47ನೇ ಪ್ರಶ್ನೆಗೆ ಉತ್ತರವಾಗಿ ಹೇಳ್ತೀರಾ. ಹಾಗೆ ನೆಕ್ಸ್ಟ್ ಪಕ್ಕದಲ್ಲಿರುವ 51ನೇ ಪ್ರಶ್ನೆಯನ್ನ ನೀವು ನೋಡೋದಾದ್ರೆ, ಇಂಟರ್ಮೀಡಿಯೇಟ್ ಶ್ರೇಣಿ ನ್ಯೂಕ್ಲಿಯರ್ ಬಲಗಳ ಅಂದ್ರೆ INF ಒಪ್ಪಂದವು ಇತ್ತೀಚೆಗೆ ಸುದ್ದಿಯಲ್ಲಿದ್ದು, ಇದು ಯಾವ ಕೆಳಗಿನ ದೇಶಗಳ
ನಡುವಣದ್ದಾಗಿದೆ. INF ಅಂತಕ್ಕಂಥ ಒಪ್ಪಂದ ಯಾವ ದೇಶಗಳ ಮಧ್ಯೆ ನಡೀತು ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಯುನೈಟೆಡ್ ಸ್ಟೇಟ್ಸ್ ಮತ್ತೆ ರಷ್ಯಾದ ಮೇಲೆ ನಡೆದಂತಹ ಒಂದು ಒಪ್ಪಂದ. ಹಾಗಾಗಿ ಆಪ್ಷನ್ 1 ಉತ್ತರವಾಗಿ ಹೇಳಬೇಕು 51ನೇ ಪ್ರಶ್ನೆಗೆ. 48ನೇ ಕ್ವಶನ್ ಹೇಳುತ್ತೆ, ವಿಶ್ವ ಕ್ಯಾನ್ಸರ್ ದಿನವನ್ನು ಈ ಕೆಳಗಿನ ಯಾವ ದಿನಾಂಕದಂದು ಆಚರಿಸಲಾಗುವುದು? ಇದು 4ನೇ ಫೆಬ್ರವರಿಯಂದು ಪ್ರತಿ ವರ್ಷ ವಿಶ್ವ ಕ್ಯಾನ್ಸರ್ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಹಾಗಾಗಿ ಆಪ್ಷನ್ 4 ಉತ್ತರವಾಗಿ ಹೇಳ್ತೀರಾ. ಅದೇ ರೀತಿ 52ನೇ ಕ್ವಶನ್ನು, ಹಬಲ್ ಬಾಹ್ಯಾಕಾಶ ದೂರದರ್ಶಕವು ಒಂದು ಹೊಸ ಕುಬ್ಜ ನಿಹಾರಿಕೆಯನ್ನ ಅನಿರೀಕ್ಷಿತವಾಗಿ ನಮ್ಮ ಕಾಸ್ಮಿಕ್ ಅಥವಾ ಬ್ರಹ್ಮಾಂಡದ ನೆರೆಯಲ್ಲಿಯೇ ಸಂಶೋಧನೆ ಮಾಡಿರುವುದು. ಓಕೆನಾ? ಅಂದರೆ ಯಾವ ಒಂದು ದೂರದರ್ಶಕ ಈ ಒಂದು ಕೆಲಸವನ್ನು ಮಾಡಿದೆ? ಇಲ್ಲಿ ಬೇಡೈನ್ ಫಸ್ಟ್ ಅಂತಕ್ಕಂಥ ಒಂದು ದೂರದರ್ಶಕ ಈ ಒಂದು ಕೆಲಸವನ್ನು ಮಾಡಿದೆ. ಹಾಗಾಗಿ ಆಪ್ಷನ್ 2 ನೀವು ಉತ್ತರವಾಗಿ ಹೇಳಬೇಕಾಗತ್ತೆ. ನೆಕ್ಸ್ಟ್ 49, ಪ್ರತಿ ವರ್ಷವೂ 2ನೇ ಫೆಬ್ರವರಿಯಂದು ವಿಶ್ವ ಜೌಗು ನೆಲ ದಿನವನ್ನು ಆಚರಿಸುವುದರ ಆಶಯವೇನು ಅಂತ ಕೊಟ್ಟಿದ್ದಾರೆ. 2ನೇ ತಾರೀಕು ಪ್ರತಿ ವರ್ಷ ನಾವು ಫೆಬ್ರವರಿ ವಿಶ್ವ ಜೌಗು ನೆಲ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಇದರ ಆಶಯ ಏನಪ್ಪಾ ಅಂತ ಹೇಳಿದ್ರೆ ವೆರಿ ಸಿಂಪಲ್, ಜೌಗು ನೆಲಗಳು ಮತ್ತು ಹವಾಮಾನ ಬದಲಾವಣೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಆಶಯವನ್ನು ಇಟ್ಕೊಂಡು ಬದಲಾವಣೆ ಮಾಡೋದ್ರ ಮೂಲಕವಾಗಿ ಅದರಿಂದ ಬೆಳೆಯನ್ನು ಬೆಳೆಯಲಿಕ್ಕೆ ಸಹಕಾರವನ್ನು ನೀಡ್ತಕ್ಕಂಥ ಇದರ ಆಧಾರದ ಮೇಲೆ ಆಪ್ಷನ್ 2 49ನೇ ಕ್ವಶನಿಗೆ ಉತ್ತರವಾಗಿ ಹೇಳ್ತೀವಿ. ಇನ್ನು ಪಕ್ಕದಲ್ಲಿರುವ 53ನೇ ಕ್ವಶನ್ನು, ಇದು ಔಷಧಿಗಳ ಬೆಲೆ ನಿಯಂತ್ರಣ ಆದೇಶ ಅಂದರೆ PMRU. ಇದರಡಿ ಅವಶ್ಯಕ ಔಷಧಿಗಳು ಮತ್ತು ವೈದ್ಯಕೀಯ ಸಾಧನಗಳ ಬೆಲೆಗಳ ಉಲ್ಲಂಘನೆಯ ಜಾಡು ಹಿಡಿಯಲಿಕ್ಕಾಗಿ ಒಂದು ರಾಜ್ಯವು ಇತ್ತೀಚೆಗೆ ಬೆಲೆ ನಿಯಂತ್ರಣ ಮತ್ತು ಸಂಶೋಧನಾ ಘಟಕ ಅಥವಾ DPCOವನ್ನು ಸ್ಥಾಪಿಸಿದ್ದು ಆ ರಾಜ್ಯವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಯಾವುದು ಆ ರಾಜ್ಯ? ಈ ಒಂದು ಕ್ರಿಯೆಯನ್ನು ಕೈಗೊಂಡಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಹೇಳಿದ್ರೆ ಅದು ಕೇರಳ. ಸೊ ದಟ್ ಆಪ್ಷನ್ 2 ಸರಿಯಾದ ಉತ್ತರ 53ನೇ ಕ್ವಶನ್ಗೆ. ನೆಕ್ಸ್ಟ್ 50ನೇ ಕ್ವಶನ್ನು, ಈ ಕೆಳಗಿನ ಯಾವ ಕ್ರೀಡೆಗೆ ವಾಣಿ ಕಪೂರ್ ರವರು ಸಂಬಂಧಿಸಿದ್ದಾರೆ ಅಂತೇಳಿ. ಅಂದರೆ ವಾಣಿ ಕಪೂರ್ ಅವರು ಆಡುವಂತಹ ಕ್ರೀಡೆ ಯಾವುದು? ಕೆಳಗಡೆ ಕೊಟ್ಟಂತ 4 ಆಪ್ಷನ್ಗಳಲ್ಲಿ ವಾಣಿ ಕಪೂರ್ ಅವರು ಆಡ್ತಕ್ಕಂಥದ್ದು ಗೋಲ್ಫ್ಗೆ ಸಂಬಂಧಪಟ್ಟ ಹಾಗೆ ಕ್ರೀಡೆಯನ್ನು ಆಡ್ತಾರವರು. ಹಾಗಾಗಿ ನೀವು ಆಪ್ಷನ್ 1 ಉತ್ತರವನ್ನಾಗಿ ಆಯ್ಕೆ ಮಾಡ್ತೀರಾ 50ನೇ ಕ್ವಶನ್ಗೆ. ಇನ್ನೊಂದು ಕ್ವಶನ್ ಪಕ್ಕದಲ್ಲಿ 54ನೇ ಕ್ವಶನ್ನು, ದ ಫ್ರಿನ್ಸ್ ನ ಸೃಷ್ಟಿಕರ್ತ ಯಾರು? ದ ಫ್ರಿನ್ಸ್ ಅಂತಕ್ಕಂಥ ಒಂದು ಸಾಹಿತ್ಯವನ್ನು ಬರೆದಿರ್ತಕ್ಕಂಥವ್ರು ಯಾರು ಅನ್ನೋದು ಕ್ವಶನ್ನು. ಇದನ್ನು ಬರೆದಿರ್ತಕ್ಕಂಥವ್ರು ದಾಂತೆ ಅಂತಕ್ಕಂಥವ್ರು ಈ ಒಂದು ದ ಪ್ರಿನ್ಸ್ ಅನ್ನುವ ಬುಕ್ಕನ್ನು ಬರೀತಾರೆ. ಸೊ ದಟ್ ಆಪ್ಷನ್ 1 ಉತ್ತರವನ್ನಾಗಿ ಹೇಳಬೇಕಾಗತ್ತೆ 54ನೇ ಪ್ರಶ್ನೆಗೆ. ಓಕೆನಾ? ಸೊ 1ರಿಂದ 54ರವರೆಗೂ ಬರುವಂತಹ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತಹ ಪೇಪರ್ 1ರ ಕ್ವಶನ್ಸು ಜೊತೆಗೆ ಆನ್ಸರ್ಸ್ನ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ 55ರಿಂದ ಮುಂದುವರೆದು 100ವರೆಗೂ ಬರುವಂತಹ ಕ್ವಶನ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಸೇರಿಕೊಂಡು ಅವುಗಳನ್ನು ಡಿಸ್ಕಷನ್ ಮಾಡ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.